ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ನಾನು ಇಡ್ಲಿಗೆ ಒಂದು ಸೂಪರಾಗಿರೋ ಟೊಮೆಟೊ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ. ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲು ಸ್ವಲ್ಪ ಕ್ಲೀನಾಗಿ ಕಾಯಬೇಕು. ಕಾದ ನಂತರ ನಾನು ಇವಾಗ ಫಸ್ಟಿಗೆ ಏನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಅದು ಮತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡು ಅದು ಮತ್ತು ಜೊತೆಗೆ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ನಾನು ಅದನ್ನು ಕ್ಲೀನಾಗಿ ಇವಾಗ ಸ್ವಲ್ಪ ಬಾಡಿಸ್ಕೊಬೇಕು, ಚೆನ್ನಾಗಿ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಕ್ಲೀನಾಗಿ ಈ ರೀತಿ ಬಾಡಿಸ್ಕೊಬೇಕಾಗತ್ತೆ ನೋಡಿ. ಈ ರೀತಿ ನಾವು ಬಾಡಿಸ್ಕೊಬೇಕು. ಮತ್ತು ನಾನು ಏನು ತೊಗೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಎರಡು ಏನು ತೊಗೊಂಡಿದ್ದೆ ನೋಡಿ, ಸ್ವಲ್ಪ ತೊಗೊಬೇಕು, ಜಾಸ್ತಿ ಏನು ಬೇಕಾಗಿರಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಂಡ ನಂತರ ನಾನು ಸ್ವಲ್ಪ ಈ ಏನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ 3 ದೊಡ್ಡ ಟೊಮ್ಯಾಟೊಗಳನ್ನ ತೊಗೊಂಡಿದ್ದೀನಿ. ಅದು ಟೊಮ್ಯಾಟೊ ಬೇಯಲಿಕ್ಕಂತ ನಾನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಅದು ಕ್ಲೀನಾಗಿ ಮೆತ್ತಗಾಗತ್ತೆ ಅಂತ ಹೇಳಿ. ಇವಾಗ ನೋಡಿ ನಾವು ಈ ರೀತಿ ಕ್ಲೀನಾಗಿ ಇದನ್ನು ಬಾಡಿಸ್ಕೊಬೇಕಾಗತ್ತೆ. ನಾವು ಇದನ್ನು ಕ್ಲೀನಾಗಿ ಬಾಡಿಸ್ಕೊಂಡ ನಂತರ ನಾವು ಸ್ವಲ್ಪ ಅರಿಶಿನನೂ ಕೂಡ ಸೇರಿಸ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ರವೆ ಇಡ್ಲಿ ಆಗಲಿ ಮಾಮೂಲಿ ಅಕ್ಕಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿವಾಗ ಲಾಸ್ಟಲ್ಲಿ ಒಂದು ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಅದನ್ನು ಕೂಡ ಹಾಗೆ ನಾವು ತವಾದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ನಾವು ಇವಾಗ ರುಬ್ಬಬೇಕಾಗತ್ತೆ. ಅದಕ್ಕೆ ನಾವು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ, ಓಕೆನಾ? ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನೋಡಿ ಇವಾಗ ಈ ರೀತಿ ತಣ್ಣಗಾಗಿದೆ, ಫುಲ್ ತಣ್ಣಗಾಗಿದೆ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ನಾವಿವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕಾದ ನಂತರ ನಾವು ಜೀರಿಗೆ ಮತ್ತು ಸಾಸಿವೆ ಈ ಎರಡನ್ನು ಸೇರಿಸ್ಬೇಕಾಗತ್ತೆ. ಸ್ವಲ್ಪ ಅದು ಕೂಡ ಕಲರ್ ಟರ್ನ್ ಆದಮೇಲೆ ಮತ್ತು ಈ ಕರಿಬೇವಿನ ಸೊಪ್ಪನ್ನು ನಾವೇನು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕು. ಮತ್ತು ಈ ಮಸಾಲ ನಾವಿವಾಗ ಏನು ಟೊಮೆಟೊ ಪೇಸ್ಟನ್ನ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಹಾಕಿ ಕ್ಲೀನಾಗಿ ಇವಾಗ ಎಲ್ಲ ಕಡೆ ಅದನ್ನು ಕ್ಲೀನಾಗಿ ಸ್ವಲ್ಪ ಹಾಗೆ ಆಯಿಲಲ್ಲಿ ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕ್ಲೀನಾಗಿ ಆ್ಯಕ್ಚುಲಿ ಅದು ಆಲ್ರೆಡಿ ಹಸಿ ಸ್ಮೆಲ್ ಏನು ಇರೋಲ್ಲ, ಏಕೆಂದರೆ ನಾವು ಆಲ್ರೆಡಿ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಹಸಿ ಸ್ಮೆಲ್ ಇರೋಲ್ಲ. ಬಟ್ ಈ ಒಗ್ಗರಣೆ ಜೊತೆಲಿ ನಾವು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾವು ಸೇರಿಸ್ಕೊಬೇಕು. ಮತ್ತು ಇದಕ್ಕೆ ನಾವು ಹೇಗೆ ಸಾಂಬಾರು ಅದಕ್ಕೆ ನಾವು ನೀರು ಹಾಕ್ಕೊಬೇಕಾಗತ್ತೆ. ಅದು ತುಂಬ ತೆಳ್ಳಗೂ ಆಗಬಾರ್ದು ಮತ್ತು ಗಟ್ಟಿನೂ ಇರಬಾರ್ದು. ಈ ಕಡೆ ಚಟ್ನಿನೂ ಆಗಬಾರ್ದು, ಈ ಕಡೆ ಸಾಂಬಾರು ಆಗಬಾರ್ದು. ಆ ರೀತಿ ನಾವು ಅದಕ್ಕೆ ರೆಡಿ ಮಾಡ್ಕೊಬೇಕು. ಮತ್ತು ನಾವು ಈಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀವಿ, ಮುಚ್ಚಿಡಬೇಕಾಗತ್ತೆ. ಸ್ವಲ್ಪ ಮುಚ್ಚಿಟ್ಟು ಅದನ್ನು ಕ್ಲೀನಾಗಿ ಬೇಯಲಿ. ಈ ರೀತಿ ನೋಡಿ ಒಂದು ಕುದಿ ಬರೋ ತನಕ ಇದನ್ನು ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಇದು ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸರಿ ಟ್ರೈ ಮಾಡಿ, ತುಂಬ ಸೂಪರಾಗಿ ಬರುತ್ತೆ ಇಡ್ಲಿಗೆಲ್ಲ. ನೀವು ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಇದರಲ್ಲಿನೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ